ತಮ್ಮಿಂದ ನಮ್ಮ ಮನೇಲಿ ಸಾವಾಗುತ್ತೆ ಅನ್ನೋ ಸುದ್ದಿ ಕೇಳಿ ನಮ್ಗೆ ಆತಂಕ ಶುರುವಾಗಿದೆ. ಇದಿಷ್ಟೇ ಅಲ್ಲ, ಯಾವುದಾದ್ರೂ ಪೂಜೆ, ಹೋಮ, ಹವನ, ಯಾಗ ಮಾಡಿ ಆ ಹೋಗೋ ಪ್ರಾಣನ ಉಳಿಸೋಕ್ಕಾಗಲ್ವಾ? ಇಲ್ಲ ತಾಯಿ, ಇದು ನಡೆಯೋದು ಶತಸ್ಯ ಸಿದ್ಧ. ಇನ್ನು 2 ದಿವಸಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಜೀವ ಹೋಗುತ್ತದೆ. ಇದಕ್ಕೆ ಹೆದರೋದ್ರ ಬದಲು ಹನುಮಾನ್ ಮಂತ್ರವನ್ನು ಹೇಳ್ತಾ ಹೋಗಿ ಪರಿಸ್ಥಿತಿಯನ್ನ ಸರಿಪಡಿಸೋದಕ್ಕೆ ಮನಸ್ಸನ್ನ ಗಟ್ಟಿ ಮಾಡಿಕೊಳ್ಳಿ. ಸರಿ ಮಹಾಸ್ವಾಮಿಗಳು, ನಮ್ಮ ಹಣೆಯಲ್ಲಿ ಬರೆದ ಹಾಗಾಗಲಿ. ತಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇಲ್ಲ. ಏನ್ ನಿಂತ್ಕೋ. ಬಾಯ್ಲಿ. ನಿನ್ನ ಕೆನ್ನೆ ಮೇಲಿನ ಗಾಯ ಮಾಯಾ ಮಾಡುವ. ಸ್ವಾಮಿ, ಈಗ ನಿನ್ನ ಗಾಯಕ್ಕೆ ಹಾಕಿರೋ ಪಟ್ಟಿ ಅಂತೀನಿ. ಮಹಾಸ್ವಾಮಿಗಳೇ, ನೀವು ದೈವಾಂಶ ಸಂಭೂತರು. ನಿಮ್ಮ ದರ್ಶನ ಆಗಿದ್ದು ನನ್ನ ಮಹಾ ಸೌಭಾಗ್ಯ. ಖಂಡಿತ ಆ ಕೆಟ್ಟ ಪ್ರೇತಾತ್ಮದಿಂದ ನಮ್ಮನ್ನು ನೀವು ಕಾಪಾಡ್ತೀರ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರುತ್ತೆ ಅಂತ ನಂಬಿಕೆ. ಸ್ವಾಮಿಗಳೇ, ಆಶೀರ್ವಾದ. ಶುಭವಾಗಲಿ. ನೀವಿನ್ನು ಹೊರಡಬಹುದು.
ಮಾತೇ ಹೇಳಿದೆ, ಅವಳ ಫೋಟೋನ ಮನೇಲಿಡೋದು ಬೇಡ ಅಂತ. ಯಾರು ಬೇಕು ಬೇಕು ಅಂತ ಕುಣಿದ್ರು ಅವರೇ ತಂದೆಸಿತಾ ಇದ್ದಾರೆ. ಶಂಕದಿಂದ ಬಂದ್ರೇ ತೀರ್ಥ. ಅಮ್ಮ, ಅಮ್ಮ, ಏನ್ ಶರ್ಮಿಳಾ, ನನಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ? ಆ ಸ್ವಾಮಿಗಳು ಹೇಳ್ದಾಗೆ ನಾವೆಲ್ಲ ನಿರ್ಬಂಧನೂ ಹಾಕಿದೀವಲ್ವಮ್ಮ. ಅದಲ್ಲ ಅಮ್ಮ, ಆ ಸ್ವಾಮಿಗಳು ಈ ಮನೇಲಿ ಒಂದು ಪ್ರಾಣ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದು ಯಾರು ಅಂತ ಕೇಳಿದ್ರೆ ಹೇಳಕ್ಕಾಗಲ್ಲ ಅಂದ್ಬಿಟ್ರು. ಮಾಯಾ ನನ್ನನ್ನೇ ಸಾಯಿಸ್ಬಿಡ್ತಾಳೆ ಅಂತ ಭಯ ಆಗ್ತಿದೆ ಅಮ್ಮ. ಶರ್ಮಿಳಾ, ಈಗ ಅನಗತ್ಯವಾಗಿ ಏನೇನೋ ಯೋಚನೆ ಮಾಡಬಾರ್ದು. ಅದು ಒಳ್ಳೇದಲ್ಲ. ನೀನು ಈ ಯೋಚನೆ ತಲೆಯಿಂದ ತೆಗೆದುಹಾಕು. ಅದೆಲ್ಲ ಮಾತಾಡಕ್ಕೆ ಉಪದೇಶ ಮಾಡಕ್ಕೆ ಚೆನ್ನಾಗಿರತ್ತೆ ಅಮ್ಮ. ನಾವೆಷ್ಟೇ ಧೈರ್ಯ ತಂದ್ಕೊಂಡು ಸಮಾಧಾನ ಮಾಡ್ಕೊಂಡ್ರು ಸಾವು ನಮ್ ಸುತ್ತ ಇದೆ ಅಂತ ಗೊತ್ತಾದಾಗ ಇರೋ ಕಾನ್ಫಿಡೆನ್ಸ್ ಹೋಗುತ್ತೆ. ನನಗೆ ಚೆನ್ನಾಗಿ ಗೊತ್ತು ಶರ್ಮಿಳಾ, ನಿನಗೆ ಏನೂ ಆಗೋದಿಲ್ಲ. ನೀನು ತಲೆ ಕೆಡಿಸ್ಕೊಳ್ದೆ ನೆಮ್ಮದಿಯಾಗಿ ನಿದ್ದೆ ಮಾಡು. ಅದ್ ಹೇಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ಯಾ? ನಾವು ಮಾಯಾಗ ಅಂಥ ಘನಘೋರವಾದ ದ್ರೋಹ ಏನೂ ಮಾಡಿಲ್ಲಮ್ಮ. ನಮ್ಮನ್ನು ನಾವು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವಳ ವಿರುದ್ಧ ನಾವು ನಿಲ್ಲಬೇಕಾಯ್ತು ಅಷ್ಟೆ. ಎಷ್ಟೋ ಸಲ ಅವಳಿಗೋಸ್ಕರ ನೀನು ನನ್ನ ಹತ್ರ ಸುಳ್ಳು ಹೇಳಿದ್ಯಾ. ನಿನ್ನ ಸ್ವಂತ ತಂಗಿ ಹಾಗೆ ನೋಡ್ಕೊಂಡಿದ್ಯಾ. ಅವಳು ನಿನಗೇನು ಮಾಡೋದಿಲ್ಲ. ಹಾಗಾದ್ರೆ ಮಾಯನಿಗೆ ನಮ್ಮೇಲೆ ಸಿಟ್ಟಿಲ್ಲ ಅಂತೀಯಾ? ಮಾಯಾ ಈಗ ಮನುಷ್ಯಳಲ್ಲ, ಅವಳು ಆತ್ಮ. ಆತ್ಮಗಳ ಮನಸ್ಸು ಹೀಗೆ ಇರುತ್ತೆ ಅಂತ ನಾವು ಯೋಚನೆ ಮಾಡೋಕ್ಕಾಗೋದಿಲ್ಲ. ಅವ್ರ ವರ್ತನೆಗಳು ವಿಚಿತ್ರವಾಗಿರುತ್ತೆ. ನಮ್ಮ ಬಗ್ಗೆ ಅವಳಿಗೆ ಸಿಟ್ಟಿರ್ಬೋದು, ಆದರೆ ದ್ವೇಷ ಇರಲ್ಲ ಅಂತ ಅನ್ಕೋತೀನಿ. ಷಣ್ಮುಗ, ಬೆಳ್ಳಿ ಅವಳ ಮೊದಲನೇ ಲಿಸ್ಟಲ್ಲಿದ್ದಾರೆ. ಹೋಗ್ತಿರೋದು ಒಂದೇ ಪ್ರಾಣ ಅಂದರೆ ಒಂದು ಕಾಯಿ ಹೊಡಿತಾಳೆ. ಅದನ್ನು ಬಿಟ್ಟು ನಮ್ಮನ್ನೇ ಕೊಲ್ಲೋ ಪ್ರಯತ್ನ ಮಾಡ್ತಾಳೆ. ಅವಳಿಗೆ ಯಾರ ಮೇಲೆ ಸಿಟ್ಟಿರುತ್ತೋ ಅವರನ್ನ ಮಾತ್ರ ಕೊಲ್ತಾಳೆ. ಸರಿ ಅಮ್ಮ, ನೀನು ಒಂದೊಂದೇ ಬಿಡ್ಸ್ ಹೇಳಿದ್ಮೇಲೆ ನನಗೆ ಅರ್ಥ ಆಯ್ತು. ಈಗಲಾದ್ರೂ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡು. ಹೋಗು. ಇವಳು ಸಮಾಧಾನಕ್ಕೇನೋ ಏನೋ ಹೇಳ್ಬಿಟ್ಟೆ. ಮೊದಲು ಮಾಯಾ ಯಾರನ್ನು ಕೊಲ್ತಾಳೆ, ಏನ್ ಮಾಡ್ತಾಳೆ ಒಂದು ಗೊತ್ತಾಗ್ತಿಲ್ಲ. ಹೇಳಿದರು ಅದೆಲ್ಲ ಮಣ್ಣು ಮಣ್ಣು. ಈ ಕುಡುಕ ಹೇಳಿದನು ನೀರೆಲ್ಲ
ನೀರೆಲ್ಲ ಜಿನ್ನು ಜಿನ್ನು. ಏನು ಅದ್ಭುತವಾಗಿ ಹೇಳ್ಬಿಟ್ಟೆ, ಇದು ಸಲ ಹೇಳೋ. ಈ ಕುಡುಕ ಹೇಳಿದನು ನೀರೆಲ್ಲ ಜಿನ್ನು ಜಿನ್ನು. ತುಂಬಾ ಚೆನ್ನಾಗಿರೋದು. ಏನ್ ಬೈರ ಇದು? ಫುಲ್ಲು ಮಾಕ್ಟೈಲ್ ಕುಡಿತಾ ಇದ್ದೀರಾ? ಏಯ್ ಇದು ಕಾಕ್ಟೈಲು, ಮಾಕ್ಟೈಲ್ ಅಲ್ಲ. ಮಾಕ್ಟೈಲ್ ಕುಡಿಯಕ್ಕೆ ರಾಡ್ಯಾಡ್ ಬಂಗುರ ರೋಡಬ್ಬ, ಜಿಡ್ಡು, ರಮ್ಮು, ವಿಸ್ಕಿ ಹಂಗೇನೋ ಬಾಟ್ಲಿ ಅದೇ ಗೊತ್ತಿಲ್ಲ. ಇದೆಲ್ಲಾರು ಕುಡ್ದು ಇವತ್ತು ಆರಾಮ ಬಲ್ಲು. ಇದೇನು ಆಶ್ಚರ್ಯ, ಟಚಿಂಗ್ಸ್ಗೆ ಬೇರೆ ವೆಜಿಟೇರಿಯನ್ನೇ ಇದೆಯಲ್ಲಪ್ಪ. ವೆಜಿಟೇರಿಯನ್ ಅಲ್ಲ ಬಾ, ಇದೇನು ಕಾಲ್ ಸೂಪು, ಚಿಲ್ಲಿ ಚಿಕನ್, ಒಟ್ಟಡಿ ಎಲ್ಲ ಬರ್ತಾ ಇದೆ. ಅದರ ಶೆಡ್ ಆಗ್ತಿದ್ಬಿಟ್ಟು ಒಂದೇ ಸಲಿಗೆ ಬಲ್ಲ ಬಿಡ್ತೀನಿ. ಬೈರ, ಈ ವೈಭೋಗ ಎಲ್ಲ ನನಗೆ ಚೆನ್ನಾಗಿ ಕಾಣ್ತಾನೆ ಇದೆ. ಚೆನ್ನಾಗಿ ಕುಡಿತಿದ್ಯಾ, ಓಕೆ. ಈ ಸ್ಪೆಷಲ್ ಯಾಕೆ? ಅದು ಇವತ್ತು ನನ್ನ ಕೊನೆ ದಿನ ಆಗಿರ್ಬೋದು ಅಲ್ವಾ, ಅದಕ್ಕೆ ಏನೇನು ಚೆನ್ನಾಗಿರೋ ತಿನ್ನಕ್ಕಾಗುತ್ತೋ ಎಲ್ಲ ತಿನ್ಕೊಬಿಡೋಣ ಅಂತ. ಯಾಕಂದ್ರೆ ನಾಳೆ ನಾನು ಬದುಕಿರ್ತೀನೋ ಇಲ್ವೋ, ಆ ಬಾಯ ಇವತ್ತು ರಾತ್ರಿನೇ ನನ್ನ ಫಿನಿಶ್ ಮಾಡಿ ಕತೆ ಮುಗಿಸ್ಬಿಟ್ರೆ ನನ್ನ ಆಸೆಗಳೆಲ್ಲ ಉಳ್ಕೊಂಡ್ಬಿಡತ್ತಲ್ವಾ. ಅದಕ್ಕೆ ಎಲ್ಲ ಆಸೆನೂ ಇವತ್ತು ರಾತ್ರಿನೇ ತೀರಿಸ್ಕೊಂಡ್ಬಿಡ್ತಾ ಇದ್ದೀನಿ. ಆಸೆಗಳು ಉಳಿಸ್ಕೊಂಡು ಸತ್ತೋಗ್ಬಿಟ್ರೆ ನಾನು ಮಾಯ ಥರ ಆಗ್ಬಿಡ್ತೀನಿ. ಆಗ ನಾನು ಮೊದಲು ಕೆಡುಕೊಳ್ಳೋದು ದಿನನ್ನೇ. ಇವೆಲ್ಲ ಬೇಕಾ? ಅದಕ್ಕೆ ಏನೇನು ಆಸೆ ಇದೆಯೋ ಎಲ್ಲ ಈಗಲೇ ತೀರಿಸ್ಕೊಂಡು ಒಂದೇ ಸಲಿಗೆ ಹೋಗ್ಬಿಡ್ತೀನಿ. ಅದೇ ಒಳ್ಳೇದಲ್ವಾ? ಅದೇನೋ ಸೇರಿ ಬೈರ, ಹೀಗೆಲ್ಲ ಕುಡಿದ್ರೆ ನೀನೇ ಯಮನ್ ಪಾದಕ್ಕೆ ಸೇರ್ಕೊಬಿಡ್ತೀಯ. ಪಾಪ ಮಾಯಿಂಗ್ ನಿನ್ನ ಸಾಯಿಸೋ ಚಾನ್ಸೇ ಕೊಡಲ್ವಲ್ಲ ನೀನು. ಷಣ್ಮುಗ, ನಾನು ಒಬ್ಬ ಸೀಸನಲ್ ಕುಡುಕ. ಎಷ್ಟೇ ಕುಡಿದ್ರು ನನಗೆ ಏನೂ ಆಗಲ್ಲ. ನಾ ಸಾಯೋದು ಇಲ್ಲ ಕಣೋ. ಈಗ ನೋಡು, ನಾನು ಇಷ್ಟೊತ್ತು ನಾನು ಸಾಯ್ತೀನಿ ಅಂತ ಅನ್ಕೊತಾ ಇದ್ದೆ. ಆದರೆ ಈಗ ಯಾಕೋ ನೀನು ಸಾಯ್ತಾ ಇದೆಯಾ ಅನ್ನೋ ಯೋಚನೆ ಬರ್ತಾ ಇದೆ. ಅದು ಅಲ್ಲದೆ ನೀನು ಮುಖದಲ್ಲಿ ಪ್ರೇತಗಳ ಎದ್ದು ಕಾಡ್ತಾ ಇದೆ. ಏನಿನ್ ಮಾತಿನ ಅರ್ಥ? ಈ ಮನೆಯಲ್ಲಿ ನನಗೆ ಯಾಕೋ ಮೊದಲನೇ ಕುತ್ತಿಗೆ ಲಟಕ್ ಅನ್ನೋದು ನಿದ್ದೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವಳು ಈ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ಕ್ವಾಟ್ಲೆ ಕೊಟ್ಟಿರೋದು ನೀನೇ ಅಲ್ವಾ. ನಿನ್ನಿಂದಾನೇ ಅವಳಿಗೆ ಅವಮಾನ ಆಗಿದ್ದು, ನಿನ್ನಿಂದಾನೇ ಅವಳು ಮನೆ ಬಿಟ್ಟು ಹೋಗಿದ್ದು. ಹೋಗ್ಲಿ, ಅವಳು ಸತ್ ಮೇಲಾದ್ರೂ ಸುಮ್ಮನೆ ಅದ್ಯಾ? ಇಲ್ಲ, ಈಗಲೂ ಅವಳನ್ನ ಬೈಕೊಂಡು ಮನೆಯೆಲ್ಲ ಓಡಾಡ್ತಾ ಇದೀಯ ನೀನು. ನೋಡು, ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಮಾಯ ಸಾಯೋದು ಕಾರಣ ನೀನೆ. ಅದಕ್ಕೆ ಅವಳು ಮೊದಲು ನಿನ್ನೇ ಸಾಯಿಸೋದು. ನಾನೇ ಸಾಯೋದು ಅಂತ ಅಷ್ಟೊಂದು ಖಚಿತವಾಗಿ ಹೇಗೆ ಹೇಳ್ತೀಯ ಬೈರ? ಲವ್, ನೆನ್ನೆಯಿಂದ ನಿನಗೊಂದು ಕುರುಪ್ ಹಾಕ್ಬಿಟ್ಟು ಫಸ್ಟ್ ಬಲೇಕ ಬಕ್ರ ನೀನೆ ಅಂತ ಒಂದು ಚಿಕ್ಕದ ಕ್ಲೂ ಕೊಟ್ಬಿಟ್ಟು ಹೋಗಿದ್ದಾಳೆ. ಅಷ್ಟೆಲ್ಲ ಆದ್ಮೇಲೂ ನಿನಗಿನ್ನ ಗೊತ್ತಾಗಿಲ್ಲ ಅಂದ್ರೆ ಎಂತ ಗುಲ್ಡನೋ ನೀನು. ಅದರಿಂದ ಹೇಳ್ತಾ ಇದ್ದೀನಿ, ಇವತ್ತು ಫಸ್ಟ್ ಸಾಯೋದು ನೀನೆ, ಗ್ಯಾರಂಟಿ. ನೋಡೋ, ತಪ್ಪು ತಿಳ್ಕೊಬೇಡ, ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀನು ಒಂದು ಗುಡ್ ಹಾಕ್ಬಿಟ್ಟು ಏನೇನು ಆಸೆ ಇದೆಯೋ ಎಲ್ಲ ತೀರಿಸ್ಕೊಬಿಡು. ನಾನೇನಾದ್ರೂ ಸತ್ರೆ ನಾನು ಕೊನೆ ಆಸೆ ಚೆನ್ನಾಗಿ ತೀರಿಸ್ಕೊಂಡು ಸತ್ತೆ ಅಂತ ಅನ್ಕೋತೀನಿ. ನೀನು ಸತ್ರೆ ಇದು ಸೆಲೆಬ್ರೇಷನ್ ಅನ್ಕೋತೀನಿ. ಏನತ್ಯ? ಬೆಳ್ಳಿ, ಏನು ಯೋಚನೆ ಮಾಡ್ತಿದ್ಯಾ? ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಮಾವ. ಇವತ್ತು ಮನೇಲಿ ಯಾರೂ ಸರಿಯಾಗಿ ಊಟ ಮಾಡಲಿಲ್ಲ. ಸಾವಿನ ಕತ್ತಿ ತಲೆ ಮೇಲೆ ತೂಗ್ತಿರುವಾಗ ಊಟ ಮಾಡಬೇಕು ಅಂತ ಹೇಗನ್ಸುತ್ತೆ ಹೇಳಿ? ಹೌದು ಬೆಳ್ಳಿ, ಎಲ್ಲರ ಮನಸ್ಸು ಗೊಂದಲದ ಗೂಡಾಗಿದೆ. ಯಾವಾಗ ಯಾರು ಪ್ರಾಣ ಹೋಗುತ್ತೋ ಅಂತ ಎಲ್ಲರೂ ಎದುರುಕೊಂಡಿದ್ದಾರೆ. ಎಲ್ರಿಗೂ ಎಷ್ಟೇ ಧೈರ್ಯ ಹೇಳಿದ್ರು ಧೈರ್ಯನ ತಂದ್ಕೋತಾ ಇಲ್ಲ, ತುಂಬ ಹೆದರ್ಕೋತಾ ಇದ್ದಾರೆ. ಮಾವ, ನಾನು ಯಾವಾಗಲೂ ಆ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಿದ್ದೆ,
ಎಲ್ಲರನ್ನೂ ಚೆನ್ನಾಗಿಡು ಅಂತ. ಅದು ನಿಮಗೂ ಗೊತ್ತು. ಯಾರಿಗೂ ಕಷ್ಟ ಕೊಡಬೇಡ, ಕಷ್ಟ ಕೊಡಲೇಬೇಕು ಅನ್ನೋದಾದರೆ ನನಗೆ ಕೊಡು ಅಂತ. ಆದರೆ ಈಗ ಆ ದೇವ್ರ ಹತ್ರ ನಾನು ಈ ಮನೇಲಿರೋರು ಯಾರೂ ಸಾಯೋದು ಬೇಡ, ಬಲಿ ತಗೊಳ್ಳೋದೇ ಆದರೆ ನನ್ನೇ ತಗೋ ಅಂತ ಹೇಳೋ ಪರಿಸ್ಥಿತಿಲೂ ಇಲ್ಲ. ಯಾಕೆಂದ್ರೆ ನನ್ನ ಹೊಟ್ಟೆಲಿ ನಿಮ್ಮ ವಂಶದ ಕುಡಿ ಬೆಳೀತಿದೆ. ಅಯ್ಯೋ ಬೆಳ್ಳಿ, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನೀ ಹಾಗೆಲ್ಲ ಮಾತಾಡಬಾರ್ದು. ನಿನ್ನ ನಡವಳಿಕೆ ಏನು, ನಿನ್ನ ಮನಸ್ಸು ಎಂಥದ್ದು ಅಂತ ನನಗೆ ಗೊತ್ತಿಲ್ವಾ? ನೋಡು, ಈಗ ನೀನಿರೋ ಸ್ಥಿತಿಲಿ ನೀನು ಯಾವ ವಿಷಯಕ್ಕೂ ಬಾವುಕುಲ ಆಗಬಾರ್ದು. ಏನನ್ನು ನಡಿಬೇಕು ಅದು ನಡೆದೇ ನಡೆಯುತ್ತೆ. ಅದನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಹಾಸ್ವಾಮಿಗಳೇ ಹೇಳಿದ್ದಾರೆ. ಅಂದಮೇಲೆ ನಾವು ಸಾಮಾನ್ಯ ಮನುಷ್ಯರು, ನಾವೇನು ಮಾಡೋದಕ್ಕಾಗುತ್ತೆ? ಬಂದಿದ್ದನ್ನ ಬಂದ ಹಾಗೆ ಒಪ್ಕೋಬೇಕು ಅಷ್ಟೇ. ಹೌದು ಮಾವ, ಒಪ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ಮಾಯಕ ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ರು. ಆದ್ರೆ ನಿಮ್ಮಿಬ್ಬರ ಮಧ್ಯ ನಾನು ಬಂದೆ. ಅದಕ್ಕೆ ಅವ್ರಿಗೆ ನನ್ನ ಮೇಲೆ ತುಂಬಾ ಸಿಟ್ಟು. ಅವ್ರು ಸಾಯಿಸ್ಲೇಬೇಕು ಅಂತ ಇದ್ರೆ ನನ್ನನ್ನೇ ಸಾಯಿಸ್ಲಿ. ಬೆಳ್ಳಿ, ಏನ್ ಮಾತಾಡ್ತಿ ಬೆಳ್ಳಿ? ನೀನಿಲ್ಲ ಅಂದ್ರೆ ನಾನು ಬದುಕಿರ್ತೀನ? ಆ ಮಾತು ಕೇಳಿದಕ್ಕೂ ನನ್ನಿಂದ ಸಾಧ್ಯ ಇಲ್ಲ ಬೆಳ್ಳಿ. ನೀನು ಸಿಗ್ತೀಯೋ ಇಲ್ವೋ ಅನ್ನೋ ಆತಂಕದಲ್ಲಿ ತುಂಬ ಒದ್ದಾಡಿದ್ದೀನಿ. ಅದೇ ದಯೆ ನೀನು ನನಗೆ ಸಿಕ್ಕಿದ್ಯಾ? ಈಗ ನೀನು ಹೊರಟೋದ್ರೆ ನಾನು ಯಾರಿಗೋಸ್ಕರ ಬದುಕಿರ್ಬೇಕು ಬೆಳ್ಳಿ? ಇಲ್ಲ ಬೆಳ್ಳಿ, ನಿನಗೇನು ಆಗೋದಿಲ್ಲ. ಆ ಮಾಯ ಏನು ಮಾಡಲ್ಲ. ಹೇಳ್ಬೇಕು. ನಾನು ನಿಜವಾಗ್ಲೂ ಅದೃಷ್ಟವಂತಳು. ಧೀಂತ